ಮಹಿಳೆಯರ ಸಬಲೀಕರಣ, ಸಮಾನತೆ ಹಾಗೂ ನ್ಯಾಯದ ಕುರಿತು ಜಾಗೃತಿ ಮೂಡಿಸಲು ನಾಗರಿಕ ಹಕ್ಕು ಹೋರಾಟ ಸಮಿತಿ ವತಿಯಿಂದ ಮಂಗಳೂರಿನಲ್ಲಿಂದು ಜನಜಾಗೃತಿ ಸಭೆ ನಡೆಯಿತು. ಶಾಸಕಿ ಭಾಗೀರಥಿ ಮುರುಳ್ಯ ಸೇರಿದಂತೆ ನೂರಾರು ಮಹಿಳೆಯರು ಸಭೆಯಲ್ಲಿ ಪಾಲ್ಗೊಂಡರು. ಬಳಿಕ ಭಾಗೀರಥಿ ಮುರುಳ್ಯ ಇತ್ತೀಚೆಗೆ ನಡೆದ ಸಂಸತ್ತಿನ ವಿಶೇಷ ಅಧಿವೇಶನದಲ್ಲಿ ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಶೇಕಡಾ 33ರಷ್ಟು ಮೀಸಲಾತಿ ಒದಗಿಸುವ ಮಸೂದೆಗೆ ಪ್ರತಿಪಕ್ಷಗಳು ವಿರೋಧ ವ್ಯಕ್ತಪಡಿಸುವ ಮೂಲಕ ದೇಶದ ಮಹಿಳೆಯರಿಗೆ ಅನ್ಯಾಯ ಮಾಡಿವೆ ಎಂದು ಆರೋಪಿಸಿದರು. ಇವತ್ತು ಭಾಷಣದಲ್ಲಿ ನಾವೆಲ್ಲ ಹೇಳ್ತೇವೆ, ನಾರಿ ಶಕ್ತಿಗೆ ನಾವು ಮಹಿಳೆಯರ ಪರವಾಗಿದ್ದೇವೆ, ಮಹಿಳೆಯರು ಮುಂದೆ ಬರಬೇಕು. ವಕೀಲರಾದ ಸಹನಾ ಕುಂದರ್ ಮಹಿಳೆಯರ ಸಬಲೀಕರಣ ಉದ್ದೇಶದ ನಾರಿ ಶಕ್ತಿ ವಂದನ್ ಅಧಿನಿಯಮ ಕುರಿತು ಜನರಲ್ಲಿ ಅರಿವು ಮೂಡಿಸುವ ಮೂಲಕ ಮುಂದಿನ ದಿನಗಳಲ್ಲಿ ಮಸೂದೆ ಜಾರಿಯಾಗುವಂತೆ ಮಾಡುವಲ್ಲಿ ಜಾಗೃತರಾಗಬೇಕಿದೆ ಎಂದರು. ಅದು ಮತದಾನ, ಮುಂದಿನ ಚುನಾವಣೆಯಲ್ಲಿ ಇದಕ್ಕೊಂದು ಬಹಳ ದೊಡ್ಡ ಬೆಲೆಯನ್ನ ಕಾಂಗ್ರೆಸ್ ತೆರ್ತದೆ ಅನ್ನೋದನ್ನ ನಾನು ಈ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ರೇಖಾ ಸುದೇಶ್ ದೇಶದ ಪ್ರಗತಿಗೆ ನಾರಿ ಶಕ್ತಿ ಅಗತ್ಯವಾಗಿದ್ದು ಅವರ ಹಕ್ಕನ್ನು ಪಡೆಯಲು ಮಹಿಳಾ ಮೀಸಲಾತಿ ಮಸೂದೆ ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದರು. ನಾವು ಮಾಡುವಂತಹ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಸಹ ನಮಗೆ ಯಶಸ್ಸು ಜಯ ಖಚಿತ. ವಿದ್ಯಾರ್ಥಿನಿ ದರ್ಶಿನಿ ಮಹಿಳೆಯರಿಗೆ ರಾಜಕೀಯ ಪ್ರಾತಿನಿಧ್ಯ ದೊರೆತರೆ ದೇಶ ಮತ್ತಷ್ಟು ವೇಗವಾಗಿ ಪ್ರಗತಿ ಹೊಂದಲಿದೆ ಎಂದು ಹೇಳಿದರು. ದೇಶದ ಅಭಿವೃದ್ಧಿಯು ಇನ್ನಷ್ಟು ವೇಗವಾಗುತ್ತದೆ. ಆದರೆ ನಾವು ಯಾರಿಂದಲೂ ದಯ ಕೇಳುತ್ತಿಲ್ಲ, ನಾವು ಕೇಳುತ್ತಿರುವುದು ನಮ್ಮ ಹಕ್ಕು.